ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರೆಡಿ ಮಾಡ್ಕೊಳಂತಿರೋ ರೆಸಿಪಿ ಬಂದು ಪಡ್ಡು ರೆಸಿಪಿ. ಅದಕ್ಕೇನು ಮಾಡ್ಕೊಬೇಕಂತಂದ್ರೆ ಅಕ್ಕಿನ ಉದ್ದಿನ ಬೇಳೆನ ತೊಳೆದಿಟ್ಕೊಬೇಕು. ಬೆಳಗ್ಗೆನೆ, ನಾಳೆ ಬೆಳಗ್ಗೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆನೆ ತೊಳೆದಿಟ್ಕೊಬೇಕು. ಅಕ್ಕಿನ ನಾವು 3ರಷ್ಟು ತೊಗೊಂಡ್ರೆ ಅದು 1ರಷ್ಟು ಉದ್ದಿನ ಬೇಳೆನ ತೊಗೊಬೇಕಾಗತ್ತೆ. ನಾನು 6 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ ಅಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಈ ಉದ್ದಿನ ಬೇಳೆಗೆ ನಾವು 1 ಸ್ಪೂನ್ ಅಷ್ಟು ಕಡಲೆಬೇಳೆ, ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನ ಹಾಕಿ ನೆನೆ ಇಟ್ಕೊಳ್ಳೋಣ. ಇವಾಗ ಅಕ್ಕಿನ ಉದ್ದಿನ ಬೇಳೆ ನೆನೆದಿದೆ. ಸಂಜೆ ಏನ್ ಮಾಡ್ಕೊಬೇಕು, ಇದನ್ನ ಒಂದು 6 ಗಂಟೆಗೆಲ್ಲ ರುಬ್ಬಿಟ್ಕೊಬೇಕು. ಆಮೇಲೆ ಅವಲಕ್ಕಿನ ಒಂದು 20 ಮಿನಿಟ್ಸ್ ಬಿಫೋರ್ ನೆನೆ ಇಟ್ಟಿದ್ದೀನಿ. ಅಂದ್ರೆ ಗಟ್ಟಿ ಅವಲಕ್ಕಿ ಇದೆ, ಅದಕ್ಕೆ ನೆನೆ ಟೈಮ್ ತೊಗೊಳ್ತೀವಿ. ಇವಾಗ ಅಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನ ಜಾಸ್ತಿ ಹಿಟ್ಟಿಟ್ಟು ರುಬ್ಬಾರ್ದು. ಇಡ್ಲಿ ಹಿಟ್ಟಿನ ತರ ಜಾಸ್ತಿ ರವೆನೂ ರುಬ್ಬಾರ್ದು. ಇಡ್ಲಿ ಹಿಟ್ಟು ರವೆ, ಆಮೇಲೆ ದೋಸೆ ಹಿಟ್ಟಿನ ಅಥವಾ ಅದ್ ಮಿಡ್ಲಲ್ಲಿ ಆ ತರ ಸ್ವಲ್ಪ ಅಂದ್ರೆ ಸ್ವಲ್ಪ ರವೆ ಇರಬೇಕು, ಆ ತರ ರುಬ್ಕೊಬೇಕು. ಇವಾಗ ಅವಲಕ್ಕಿ ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಆಮೇಲೆ ಉದ್ದಿನ ಬೇಳೆ ಎಲ್ಲ ಒಟ್ಟಿಗೆ ಸೇರಿ ರುಬ್ಬೇಕು. ಇದು ಪೂರ್ತಿ ಪೇಸ್ಟ್ ತರ ಆಗ್ಬೇಕು, ಆ ತರ ನುಬ್ಕೊಬೇಕು. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಈ ತರ ಆಗತ್ತೆ. ಈ ಕನ್ಸಿಸ್ಟೆನ್ಸಿ ಇರ್ಲಿ. ಜಾಸ್ತಿ ನೀರು ಮಾಡ್ಕೊಳಕ್ ಹೋಗ್ಬೇಡಿ, ಜಾಸ್ತಿ ಗಟ್ಟಿನೂ ಮಾಡ್ಕೊಳಕ್ ಹೋಗ್ಬೇಡಿ, ಮೀಡಿಯಂ ಇರ್ಲಿ. ಇವಾಗ ರಾತ್ರಿ ಎಲ್ಲ ಬಿಡೋಣ, ಬೆಳಿಗ್ಗೆ ಅದೆಲ್ಲ ಪರ್ಮಿಟ್ ಆಗಿ ಚೆನ್ನಾಗಿ ಉಬ್ಕೊಂಡಿರತ್ತೆ. ನೋಡಿ, ಬೆಳಗಿನ ಅಷ್ಟರಲ್ಲಿ ಈ ತರ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿ ಆಗಿರುತ್ತೆ. ಇವಾಗ ಏನ್ ಮಾಡಿ ನಾವು ಮಾಡ್ತಿರೋದು ಮಸಾಲೆ ಪಡ್ಡು. ಅದಕ್ಕೆ ಏನಂತಂದ್ರೆ ನಾ ಏನೇನು ಬೇಕಂತಂದ್ರೆ ಈರುಳ್ಳಿ, 1-2 ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಬೇಕು. ಮೆಣಸಿನ್ಕಾಯಿ ನಿಮ್ಗೆ ಒಂದು 7-8 ಮೆಣಸಿನ್ಕಾಯಿ ತಗೊಳ್ಳಿ, ಅದನ್ನು ಸಣ್ಣ ಕಟ್ ಮಾಡ್ಕೊಬೇಕು. ಕರಿಬೇವನ್ನು ಸಣ್ಣ ಕಟ್ ಮಾಡ್ಕೊಬೇಕು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ತಗೊಳ್ಳಿ. ಆಮೇಲೆ ಆಯಿಲ್ ಕಾಯಿಲಿ. ಇವಾಗ ಆಯಿಲ್ ಕಾಯಿದೆ, ಸಾಸಿವೆ ಹಾಕೊಳ್ಳೋಣ. ಜೀರಿಗೆ ಹಾಕಕ್ಕೆ ಹೋಗ್ಬೇಡಿ, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿಯೋ ಸ್ಟಾರ್ಟ್ ಆಗತ್ತಲ್ವಾ, ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡ್ಬಿಡೋಣ. ಅದೊಂದು ಚೂರು ಗೋಲ್ಡನ್ ಬ್ರೌನ್ ಬರಲಿ ಕಡಲೆಬೇಳೆ ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಕರಿಬೇವು ಹಾಕೊಳ್ಳೋಣ. ಹಾಗೆ ಮೆಣಸಿನ್ಕಾಯಿನೂ ಇವಾಗ ಹಾಕ್ಬಿಡೋದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದ್ದು ಗೊತ್ತಾಗುತ್ತೆ. ಆಮೇಲೆ ಈರುಳ್ಳಿ ಹಾಕ್ಬೇಕು. ಇವಾಗ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ, ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿ ಫುಲ್ ಟ್ರಾನ್ಸ್ಪರೆಂಟ್ ಆಗೋದ್ರೆ ಚೆನ್ನಾಗಿ ಬೇಯಲಿ ಈರುಳ್ಳಿ. ಲಿಡ್ ಕ್ಲೋಸ್ ಮಾಡಿ ಬೇಕು. ನೋಡಿ, ಈರುಳ್ಳಿ ಬೆಂದಿದೆ. ಇವಾಗ ಏನ್ ಮಾಡ್ಬೇಕು, ಇದನ್ನ ಹೋಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಆಮೇಲೆ ಉಪ್ಪು ಎಷ್ಟು ಬೇಕೋ ರುಚಿಗೆ ಆಗತ್ತೆ ನೋಡಿ ಅಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಎಲ್ಲ. ಇವಾಗ ಕೊತ್ತಂಬರಿ ಹಾಕೊಬೇಕು. ಕೊತ್ತಂಬರಿ ಬೇಡ ಅನ್ನೋರು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಂಚ್ಕೊಂಡು ಹಾಕೊಬೇಕು, ಅದು ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಈ ಥರ ಆಗತ್ತೆ ಹಿಟ್ಟು. ಇವಾಗ ಪಡ್ಡಕ್ಕೆ ಸ್ಟಾರ್ಟ್ ಮಾಡೋಣ. ಈ ಥರ ಪಡ್ಡು ಮಣೆ ಸ್ವಲ್ಪ ಕಾದ್ಮೇಲೆ ಎಲ್ಲದಕ್ಕೂ ಈ ಥರ ಆಯಿಲ್ ಹಚ್ಕೊಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಟಿರಿ, ಹೈ ಇಟ್ಟರೆ ಹೊತ್ತೋಗ್ಬಿಡತ್ತೆ. ಮೀಡಿಯಮ್ ಇಟ್ಟು ಅದು ಕಾದ್ಮೇಲೆ ಈ ಥರ ಒಂದೊಂದು ಹಾಕ್ತಾ ಬರಬೇಕು. ಎಲ್ಲ ಪಡ್ಡು ಹಾಕಿದ್ಮೇಲೆ ಅದನ್ನ ಕ್ಲೋಸ್ ಮಾಡೋಣ. ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಈ ಥರ ನೋಡಿ ಎಲ್ಲ ಬಂದಿರೋ ಥರ ಕಾಣುತ್ತೆ. ಅವಾಗ ಏನು ಮಾಡಿದ್ರೆ ಮೇಲೆ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ಒಂದೊಂದೇ ತಿರುವು ಹಾಕೊಳ್ಳಿ. ಈ ಥರ ತಿರುವು ಹಾಕಿದ್ಮೇಲೆ ಈ ಥರ ಇರುತ್ತೆ. 1-2 ನಿಮಿಷ ಬಿಟ್ಟು ತೆಗೆದು ಬಿಡ್ಬೇಕು ಇದನ್ನ. ಇವಾಗ ತೆಗಿತಾ ಹೋಗ್ಬೇಕಿಲ್ಲ ನಾವು. ನೋಡಿ, ಈ ಥರ ಆಗತ್ತೆ ಲಾಸ್ಟಲ್ಲಿ. ಈ ಥರ ಓಪನ್ ಮಾಡಿದ್ರೆ ಒಳಗಡೆ ಈರುಳ್ಳಿ, ನಾವೇನು ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀವಲ್ಲ ಅದೆಲ್ಲ, ಮೆಣಸಿನ್ಕಾಯಿ ಎಲ್ಲನೂ ಇರುತ್ತೆ. ಚಟ್ನಿ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು.